ಬಿಜಾಪುರ್ನಲ್ಲಿ ನಮ್ದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕಂತ ಬಹಳ ವಿಶೇಷ ವರ್ಕ್ ಪೆಂಡಿಂಗ್ ಇದೆ. ಯಾವ ತರ ಎಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಬೇಕಂತ ನಮ್ಗೆ ಯೋಚನೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು सन्मान्य मोहम्मद मोहसिन ಅವರು एक बहुत ही बड़ा जो है मल्टी स्पेशलिस्ट जो है हॉस्पिटल इंशाल्लाह बहुत ही जल्दी जो है अमल में आने वाला है. ಬಿಜಾಪುರದಲ್ಲಿ ಬಹು ವಿಶೇಷ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣವಾಗಲಿದೆ. ಇಂದು ಬಿಜಾಪುರ ನಗರಕ್ಕೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಸಾಹೇಬ್ ಅವರು ಭೇಟಿ ನೀಡಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯನ್ನು ಪರಿಶೀಲಿಸಿದರು. ಈ ಆಸ್ಪತ್ರೆಗೆ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ವಿಶೇಷವಾಗಿ ಕಾರ್ಡಿಯೋ, ಹೃದಯ ಮತ್ತು ನ್ಯೂರೋ ನರವ್ಯವಸ್ಥೆ ಆಸ್ಪತ್ರೆಯಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಎಲ್ಲಾ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲಾಧಿಕಾರಿ ಆನಂದ್, ZPCEO, ಬಿಜಾಪುರ ಡಿಎಚ್ಒ ಹಾಗೂ ಇತರ ಅಧಿಕಾರಿಗಳು ಈ ಪರಿಶೀಲನೆಯಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ ಜಿಲ್ಲಾ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರಾದ ಇಲಿಯಾಸ್ ಸಿದ್ದಿಕಿ ಹಾಗೂ ಸಂತೋಷ ಶಾಪುರ ಅವರು ಮಾತನಾಡಿ ವಿವರವಾದ ಮಾಹಿತಿಯನ್ನು ನೀಡಿದರು. ಅಲ್ಲ, ಬಿಜಾಪುರ್ನಲ್ಲಿ ನಮ್ದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕಂತ ಬಹಳ ವಿಶೇಷ ವರ್ಕ್ ಪೆಂಡಿಂಗ್ ಇದೆ. ಸೊ ನಮ್ಮ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟ್ ಇಂದ ಅದು ಎಕ್ವಿಪ್ಮೆಂಟ್ಸ್ ಗೆ 55 ಕೋಟಿ ಮಂಜೂರಾತಿ ಆಗಿದೆ. ಬಿಲ್ಡಿಂಗ್ ಇನ್ನೂ ಕಂಪ್ಲೀಟ್ ಆಗ್ಬೇಕಂತೆ, ಅದಕ್ಕೆ ನಾನು ನೋಡ್ಲಿಕ್ಕೆ ಇವತ್ತು ಬಂದಿದ್ದೀನಿ. ಕೆಲವು ಸ್ವಲ್ಪ ಕೆಲಸ ಇದೆ, ಬಾಕಿ ಇದೆ, ಅದು ಕಾಂಟ್ರಾಕ್ಟರ್ಗೆ ಹೇಳಿದ್ದೀನಿ. ಬೇಗ ಕಂಪ್ಲೀಟ್ ಮಾಡಿಸಿ ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ನಾವು ಸ್ವಲ್ಪ ಇನ್ನೂ ಹೆಚ್ಚಾಗಿ ಏನು ಸೌಲಭ್ಯ ಬೇಕಂತೆ ಅದು ವ್ಯವಸ್ಥೆ ನೋಡಿ ನಮ್ಗೆ ರಿಪೋರ್ಟ್ ಕೊಟ್ರೆ ಯಾವ ತರ ಎಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಬೇಕಂತ ನಮ್ಗೆ ಯೋಚನೆ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಈಗ ಕಾಂಟ್ರಾಕ್ಟರ್ಗೆ ಹೇಳಿದೀನಿ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ನಾವು ಎಕ್ವಿಪ್ಮೆಂಟ್ ಶುರು ಮಾಡ್ತೀವಿ ಮತ್ತೆ ಫಿಕ್ಸ್ ಮಾಡ್ತೀವಿ. ನಮ್ಗೆ ಎಷ್ಟು ಬೇಗನೆ ಇದು ಆಪರೇಷನಲೈಸ್ ಆಗ್ಬೇಕಂತ ಅದು ನಮ್ಗೆ ಅಷ್ಟು ಬೇಗನೆ ಆದ್ಮೇಲೆ ಇಲ್ಲಿ ಬಿಜಾಪುರ ಜನತೆಗೆ ಅನುಕೂಲ ಆಗಬೇಕು. ಫೆಸಿಲಿಟಿ ಅಲ್ಲ, ಎಲ್ಲ ಸೂಪರ್ ಸ್ಪೆಷಾಲಿಟಿ, ನ್ಯೂರಾಲಜಿ ಆಗಲಿ, ಕಾರ್ಡಿಯಾಲಜಿ ಆಗಲಿ, ಯೂರಾಲಜಿ ಆಗಲಿ, ಎಲ್ಲಾ ಫೆಸಿಲಿಟಿ ಇಲ್ಲಿ ಬಿಜಾಪುರ್ ನಲ್ಲಿ ಫೆಸಿಲಿಟಿ ಇರ್ಬೇಕಂತೆ. ನಾವು ಎಲ್ಲರೂ ಹುಬ್ಳಿ ಆಗ್ಲಿ ಅವ್ರ ಬ್ಯಾಂಗ್ಳೂರ್ ಹೋಗ್ಬೇಕಂತೆ ಅವಶ್ಯಕತೆ ಇಲ್ಲ. ಇಲ್ಲಿ ಬಡವರಿಗೆ ಅಲ್ಲಿ ಪ್ರಾಕ್ಟಿಕಲ್ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ಸೂಪರ್ ಫೆಸಿಲಿಟಿ ಆದ್ರೆ ಎವ್ರಿಬಡಿ ಕ್ಯಾನ್ ಗೆಟ್ ಗುಡ್ ಕೇರ್ ಅಂಡ್ ಟ್ರೀಟ್ಮೆಂಟ್ ಇನ್ ದ ಗವರ್ಮೆಂಟ್ ಅಟ್ ಲೋವೆಸ್ಟ್ ಕಾಸ್ಟ್. ಅದು ನಮ್ಮಲ್ಲಿ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್ ಆಗ್ತದೆ. ಈಗ ಬಡವರು ಬಂದ್ರೆ ಹೆವಿ ಕವರ್ ಆಗ್ತದೆ. ಬೇರೆ ಕಡೆ ಖರ್ಚು ಮಾಡ್ಲಿಕ್ಕೆ ಅವಶ್ಯಕತೆ ಇದು ಆದ್ಮೇಲೆ ಏನು ವಿರೋಧ ಸ್ಟಾಫ್, ಯಾಕಂದ್ರೆ ಆಲ್ರೆಡಿ ನಮಗೆ ಟ್ರಾಮಾ ಕೇರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಟ್ರಾಮಾ ಕೇರ್ ಇಸ್ ಫೇಸಿಂಗ್ ಶಾರ್ಟೇಜ್ ಆಫ್ ಸ್ಟಾಫ್. ಇಲ್ಲ, ಈಗಾಗಲೇ ನಮಗೆ ಸರ್ಕಾರದಿಂದ ಆಲ್ಮೋಸ್ಟ್ 110 ಸ್ಟಾಫ್ ಸ್ಯಾಂಕ್ಷನ್ ಆಗಿದೆ. ಸ್ಟಾಫ್ ಸ್ಯಾಂಕ್ಷನ್ ಆಗಿದೆ, ಎಕ್ವಿಪ್ಮೆಂಟ್ಸ್ ಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಈಗ ಈ ಬಿಲ್ಡಿಂಗ್ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ನಾವು ವಿ ಕ್ಯಾನ್ ಸ್ಟಾರ್ಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಮತ್ತೆ ಎಕ್ವಿಪ್ಮೆಂಟ್ ಈಗಾಗಲೇ ಟೆಂಡರ್ ನಾವು ಆದೇಶ ಕೊಡಿಸಿದ್ವಿ, ಟೆಂಡರ್ ಆಗ್ತದೆ. ಒನ್ ವೇ ಕ್ಯಾನ್ ಯು ಪ್ರಾಮಿಸ್ ದ ಫ್ಯೂಚರ್ ಯು ಪ್ರಾಮಿಸಿಂಗ್ ಅಲ್ಲ, ಫಸ್ಟ್ ಇದು ಬಿಲ್ಡಿಂಗ್ ಕಂಪ್ಲೀಟ್ ಆಗ್ಬೇಕಂತೆ. ರಫ್ಲಿ ಕಮ್ ಶೂರ್ ಅನ್ಸುತ್ತೆ, ರಫ್ಲಿ 1 year. No, not we will try to do within 3-4 months. At least next financial year ನಲ್ಲಿ at least ಆಗ್ಬೇಕಂತೆ ನಮ್ದು ಗುರಿ ಇದೆ. ನೋಡೋಣ, ಈ ಸ್ವಲ್ಪ ಕಂಪ್ಲೀಟ್ ಆದ್ರೆ ಸಿವಿಲ್ ವರ್ಕ್ಸ್ ಪೂರಾ ಖತಮ್ ಆಲ್ಮೋಸ್ಟ್. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಸಿವಿಲ್ ವರ್ಕ್ಸ್ ಜನರಲ್ ನೀವು ಫೀಲ್ ಮಾಡಬಹುದು, ಬಟ್ ಫಾರ್ ಹಾಸ್ಪಿಟಲ್ ವಿ ನೀಡ್ ಬೆಟರ್ ಕೇರ್. ಯಾಕೆ ಮಾಡ್ಯುಲರ್ ಊಟಿ ಆಗಿದೆ, ಅಲ್ಲಿ ಲೈಟ್ಸ್ ಇಲ್ಲ, ಬೇರೆ ಬೇರೆ ಫೆಸಿಲಿಟಿ ಇದೆ. ಅದು ನಾವು ಮಾಡಿದ್ರೆ ಟೆಂಡರ್ ಅಲೋಕೇಶನ್ ಸಿವಿಲ್ ವರ್ಕ್ ಇದೆ, ಇನ್ಕ್ಲೂಡಿಂಗ್ ಮಟೀರಿಯಲ್ ಮಷಿನ್. ಇದು ಬಸ್ ಸಿವಿಲ್ ವರ್ಕ್ಸ್ ಅಷ್ಟು. ಮಷಿನರಿಗೆ ಸಪರೇಟ್ 55 ಕೋಟಿ ಮಂಜೂರಾತಿ ಆಗಿದೆ ರಾಜ್ಯ ಸರ್ಕಾರದಿಂದ, ಅದು ಕೂಡ ನಮ್ಮಲ್ಲಿ ಇದೆ. ಸೊ ಒಂದು 6 ತಿಂಗಳಲ್ಲಿ ಮಷಿನರಿ ಸದ ಬರಬಹುದು. ಖಂಡಿತ 6 ತಿಂಗಳ ಮ್ಯಾಕ್ಸಿಮಮ್, ಬಟ್ ಬಿಫೋರ್ ದಟ್ ವಿಲ್ ಟೇಕ್. ಓಕೆ, ಥ್ಯಾಂಕ್ ಯು.
Also different than that, trauma and Proper you have the neurology and neurosurgery, child spinal surgeries, orthopedics. Like classics and get moral Plastic surgery, cardiology, nephrology, that included ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಮೊಹಮ್ಮದ್ ಮೊಹಸಿನ್ ಅವರು ನಮ್ಮ ಜಿಲ್ಲಾ ಆಸ್ಪತ್ರೆಯ ವಿಭಾಗದಲ್ಲಿ ಅತಿ ಶೀಘ್ರದಲ್ಲೇ ಆರಂಭವಾಗಿರತಕ್ಕಂಥ ಕಾರ್ಡಿಯಾಲಜಿ ಮತ್ತು ಬ್ರೈನ್ ಸೈನ್ಸ್ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಮತ್ತು ಯೂರಾಲಜಿ ಡಿಪಾರ್ಟ್ಮೆಂಟಿನ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡವನ್ನು ವೀಕ್ಷಣೆ ಮಾಡಿ ಈಗ ಕಾಮಗಾರಿ ಇನ್ನು ಒಂದು ತಿಂಗಳಲ್ಲಿ ಮುಕ್ತಾಯದ ಹಂತದಲ್ಲಿ ಬಂದಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿ ಮತ್ತು ಇಕ್ವಿಪ್ಮೆಂಟ್ಗಳು ಈಗಾಗಲೇ ಟೆಂಡರ್ ಆಗಿದ್ದು ಇನ್ನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಬಿಜಾಪುರ ಜಿಲ್ಲೆಯ ಎಲ್ಲ ಜನತೆಗೆ ಒಂದು ಅತ್ಯುತ್ತಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಈಗ ಸರ್ಕಾರ ಮಾಡಿಕೊಡ್ತಾ ಇದೆ. ಆದ್ದರಿಂದ ಈ ಜಿಲ್ಲೆಯ ಒಂದು ಆರೋಗ್ಯದ ಅತಿ ಶೀಘ್ರವಾಗಿ ಗುಣಮುಖರಾಗಲು ನಾವು ಇಲ್ಲಿ ಕೆಲವೊಂದು ಸ್ಪೆಸಿಲಿಟಿ ಇರದೇ ಇರದ ಕಾರಣ ಸೋಲಾಪುರ ಮತ್ತು ಸಾಂಗ್ಲಿ ಮಿರಾಜ್ಗೆ ನಮ್ಮ ಜಿಲ್ಲೆಯ ಎಲ್ಲ ರೋಗಿಗಳು ವಲಸೆ ಹೋಗ್ತಾಯಿದ್ರು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಈಗೇನು ಕಟ್ಟಡ ಪ್ರಾರಂಭ ಆಗಿದೆ, ಈಗ ಮುಕ್ತಾಯ ಹಂತದಲ್ಲಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಸಚಿವರು, ಶಾಸಕರು ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಸಾಹೇಬರು ಕೂಡ ಮುತುವರ್ಜಿ ವಹಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮೊಹಮ್ಮದ್ ಮೊಹಸಿನ್ ಸಾಹೇಬರು ಬಂದು ಇನ್ಸ್ಪೆಕ್ಷನ್ ಮಾಡಿ ಅತಿ ಶೀಘ್ರದಲ್ಲೇ ಈ ಒಂದು ಬಿಜಾಪುರ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಗೌರ್ಮೆಂಟ್ ಹಾಸ್ಪಿಟಲನ್ನು ಸದ್ಯದಲ್ಲೇ ಲೋಕಾರ್ಪಣೆ ಮಾಡುವ ಒಂದು ಸಂದೇಶವನ್ನು ಇವತ್ತು ನೀಡಿದ್ದು ಆ ಸಲುವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ವಿಜಯಪುರ ಜಿಲ್ಲಾ ಆಡಳಿತ ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರಿಗೂ ಮತ್ತು ಎಲ್ಲ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ 8 ಶಾಸಕರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಂತೋಷ್ ಶಾಪುರ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು, ವಿಜಯಪುರ. अस्सलाम वालेकुम रहमतुल्लाहि वबरकातुहू। आज शहर बीजापुर में जनाब मोहम्मद मोहसिन साहब और हमारे बीजापुर सिटी के डीसी आनंद साहब, फिर उसके साथ साथ हमारे चीफ सेक्रेटरी ऋषि आनंद साहब, फिर उसके साथ साथ हमारे बीजापुर डिस्ट्रिक्ट DHO संपत गुनारी, फिर बाद में जो है हमारे शिवानंद मस्तीवाले साहब, उसके साथ साथ जितने भी जो है हमारे इस हॉस्पिटल से जुड़े हुए लोग हैं और हमारे ERS कमेटी की तरफ से जो है मोहम्मद मोहसिन साहब का जो है दिल के गहराइयों से हम सब लोग जो है उनका इस्तकबाल करने के लिए यहाँ पे आए थे। और वो जो है बीजापुर शहर के अंदर एक बहुत ही बड़ा जो है मल्टी स्पेशलिस्ट जो है हॉस्पिटल इंशाल्लाह बहुत ही जल्दी जो है अमल में आने वाला है। जो दिल के मरीज़ हैं, दिल से जुड़ी हुई जितनी भी जो बीमारियां हैं, इंशाल्लाह वो बहुत जल्दी जो है हमारे बीजापुर सिटी के इस डिस्ट्रिक्ट हॉस्पिटल में जो है इंशाल्लाह जो है मिनिमम जो है चार्जेस होंगे, यूँ समझिए कि ऑलमोस्ट ऑल ये जो है फ्री में जो है अब हमारे लोग जो है यहाँ से जैसे कि बेलगाम को या फिर बाद में हुबली धारवाड़ या फिर बाद में अतराफ में जो है यहाँ तक के बेंगलुरु तक जाते हैं हमारे दिल के जो है जितने भी जो मरीज़ हैं। तो इंशाल्लाह वो जो है उनका जो जितने भी जो मरीज़ हैं उनका जो है ये इंतज़ार फिर बाद में जो सब्र जो है बहुत इंशाल्लाह बहुत जल्दी जो है ख़त्म होने वाला है, क्योंकि बहुत ही जल्दी इंशाल्लाह 2 से 3 महीने के अंदर जो है ये हमारा हॉस्पिटल यहाँ पे चालू होने वाला है। क्योंकि कंस्ट्रक्शन का जितना भी जो कुछ भी काम था वो सब कुछ जो है ऑलमोस्ट ऑल ख़त्म होने के लिए आया है।
फिर बाद में जो है सिर्फ जो है मशीन जो है मशीन जो है इंस्टॉल करना बाकी है। फिर बाद में जो है स्टाफ का भी ऑलमोस्ट ऑल 110 का स्टाफ रहेगा पूरे हॉस्पिटल में, और अच्छी से अच्छी जो है सुविधा रहेंगी। और मैं बीजापुर के जो है जनता को, फिर बाद में जो है इससे जुड़े हुए जितने भी जो लोग हैं, हमारे डिस्ट्रिक्ट इंचार्ज मिनिस्टर है, फिर बाद में जो है इससे पहले भी जो है हमारे हेल्थ मिनिस्टर श्री शिवानंद पाटिल साहब थे, उनका भी इसमें जो है बहुत बड़ा योगदान है। इसको उनका भी जो है योगदान को हम भूलना नहीं चाहिए। जिस तरह से उन्होंने कार्य किया है, ये उसी का जो है नतीजा है कि जो है इतना बड़ा जो है मल्टी स्पेशलिटी हॉस्पिटल जो है अमल में आ रहा है। मैं फिर एक मरतबा जो है आपके इस 360 न्यूज़ की जो माध्यम से जो है बीजापुर के अवाम को मुबारकबाद देता हूँ। फिर एक मरतबा जो है मोहम्मद मोहसिन साहब को जो है यहाँ पर आकर जो है विज़िट करके जो है इंक्वायरी वगैरह करके चले गए, उनका भी जो है दिल की गहराइयों से बहुत बहुत जो है शुक्र अदा करता हूँ। सर मोहसिन खान साहब ने क्या कहा इसी बारे में? मोहम्मद मोहसिन साहब जो आए थे, आकर जो है पूरे हॉस्पिटल के अंदर जो भी जो है कमियां हैं, जो काम किस लिए स्लो हो रहा है, फिर बाद में जो है क्या क्या परिवर्तन करना है, किस तरह से करना है, क्या करना है, डायरेक्शन वगैरह जो है कॉन्ट्रैक्टर को, कंस्ट्रक्शन कंपनी को, उनको जो है आकर जो है देकर गए हैं। उन्होंने सर से जो है मोहम्मद मोहसिन साहब से जो है कुछ वक्त मांगा है। बहुत ही जल्दी जो है इंशाल्लाह जो है 3 से 4 महीने में ये इंशाल्लाह जो है ये हमारे बीजापुर सिटी को एक बहुत बड़ा एक हॉस्पिटल मिलने वाला है। इलियास अहमद सिद्दीकी।